ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ರಾಜ್ ಟೆಕ್ ಇನ್ ಕನ್ನಡಕ್ಕೆ ಸ್ವಾಗತ. ಸೊ ಇವತ್ತು ಏನಪ್ಪ ಮೊದಲ ನ್ಯೂಸ್ ಅಂದರೆ, ಸೊ ಫ್ಲಿಪ್ಕಾರ್ಟ್ ಕಡೆಯಿಂದ ಒಂದು ಒಳ್ಳೆಯ ಬಂಪರ್ ಆಫರ್ ಮತ್ತು ಒಂದು ಒಳ್ಳೆಯ ಡಿಸ್ಕೌಂಟು ಮತ್ತು ಒಳ್ಳೆಯ ಡೀಲ್ಸ್ ಬರ್ತಾ ಇರೋವಂಥದ್ದು. ಸೊ ಏನಪ್ಪ ಡೀಲ್ಸ್ ಅಂತಂದರೆ, ಪರ್ಟಿಕ್ಯುಲರ್ ಸ್ಮಾರ್ಟ್ಫೋನ್ಗಳ ಕಂಪನಿಗಳು ಪರ್ಟಿಕ್ಯುಲರ್ ಡೇನಲ್ಲಿ ಅವರು ಕೆಲವೊಂದು ಪ್ರೈಸನ್ನು ಡ್ರಾಪ್ ಮಾಡ್ತಾ ಇರೋವಂಥದ್ದು ಮತ್ತು ಕೆಲವೊಂದು ಮೊಬೈಲ್ಗಳನ್ನು ಲಾಂಚ್ ಮಾಡ್ತಾ ಇರೋವಂಥದ್ದು. ಸೊ ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾಕಂತಂದರೆ ನಾವು ಪರ್ಟಿಕ್ಯುಲರ್ ಬ್ರ್ಯಾಂಡನ್ನೇ ತೊಗೋಬೇಕು ಅಂದ್ಕೊಂಡಿರ್ತೀವಿ ಮೊಬೈಲು. ಸೊ ಅದರಿಂದಾಗಿ ಇದು ಮಾಡ್ತಾ ಇರೋವಂಥದ್ದು. ಸೊ ನಾನು ನಿಮಗೆ ಪರ್ಟಿಕ್ಯುಲರ್ ಯಾವ್ಯಾವ ಡೇನಲ್ಲಿ ಯಾವ್ಯಾವ ಸ್ಮಾರ್ಟ್ಫೋನ್ಗಳ ಬೆಲೆ ಡ್ರಾಪ್ ಆಗುತ್ತೆ ಅಥವಾ ಲಾಂಚ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಸೆಪ್ಟೆಂಬರ್ 21 ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಏನಪ್ಪ ಒಂದು ಒಳ್ಳೆ ಆಫರ್ ಅಂತಂದರೆ, ಇವತ್ತಿನ ದಿನ ಮೋಟ್ರೋಲಾ ಕಡೆಯಿಂದ ಒಂದು ಫೋನ್ ಬರ್ತಾ ಇರೋವಂಥದ್ದು. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಒಳ್ಳೆ ಆಫರ್ ಸಿಗ್ತಾ ಇರೋವಂಥದ್ದು. ಕೆಲವೊಂದು ಫೋನ್ಗಳಲ್ಲಿ ಪ್ರೈಸ್ ಕೂಡ ಕಡಿಮೆ ಆಗಿರುವಂಥದ್ದು. ಸೊ ಇದೊಂದು ಒಳ್ಳೆಯ ವಿಷಯ. ಸೊ ಮೋಟ್ರೋಲಾ ಫೋನ್ಗಳು ಯಾರಾದರೂ ಬೇಕು ಅಂತಂದರೆ ಪರ್ಚೇಸು ಕೂಡ ಮಾಡ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಬರ್ತಿದೆ ಅಂತಂದರೆ, ಇದರಲ್ಲಿ ಒಂದು ಹೊಸ ಫೋನ್ ಕೂಡ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಮೋಟ್ರೋಲಾ ಅವ್ರದ್ದು. ಸೊ ಇದೊಂದು ಒಳ್ಳೆಯ ವಿಷಯ. ಮತ್ತು ಸೆಪ್ಟೆಂಬರ್ 22 ಏನಪ್ಪ ಅಂತಂದರೆ, ಮೈಕ್ರೋಮ್ಯಾಕ್ಸ್ ಅವ್ರ ಕಡೆಯಿಂದ ಕೆಲವೊಂದು ಫೋನ್ಗಳ ಪ್ರೈಸು ಡ್ರಾಪ್ ಆಗ್ತಾ ಇರೋವಂಥದ್ದು. ಮತ್ತು 23 ಇನ್ಫಿನಿಕ್ಸ್ ಫೋನ್ ಕಡೆಯಿಂದ ನಿಮಗೆ ಕೆಲವೊಂದು ಒಳ್ಳೆಯ ಆಫರ್ ಸಿಗ್ತಾ ಇರೋವಂಥದ್ದು. ಕೆಲವೊಂದು ಪ್ರೈಸ್ಗಳ ಫೋನ್ನ ಬೆಲೆ ಕೂಡ ಕಡಿಮೆ ಆಗ್ತಾ ಇರೋವಂಥದ್ದು. ಸೊ ಇದೊಂದು ಇನ್ಫಿನಿಕ್ಸ್ ಕೆಲವೊಂದು ಮೊನ್ನೆ ಕೂಡ ಒಂದು ಇನ್ಫಿನಿಕ್ಸ್ ಅವರು ಫೋನ್ ಲಾಂಚ್ ಮಾಡಿದರು, ಇನ್ಫಿನಿಕ್ಸ್ ಹಾಟ್ ಸೀರೀಸು. ಸೊ ಅದರ ಬೆಲೆ ಕೂಡ ಡ್ರಾಪ್ ಆಗ್ಬೋದು, ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಇರೋವಂಥದ್ದು. ಮತ್ತು 24 ಓಪೋ ಅವರ ಕೆಲವೊಂದು ಫೋನ್ಗಳ ಪ್ರೈಸು ಡ್ರಾಪ್ ಆಗ್ತಾ ಇರೋವಂಥದ್ದು. ಮತ್ತು 24 ಒಂದು ರಿಯಲ್ಮಿ ಅವ್ರ ಕಡೆಯಿಂದ ರಿಯಲ್ಮಿ ಅವರ ಇವೆಂಟ್ ಕೂಡ ಇರೋವಂಥದ್ದು. ಸೊ ರಿಯಲ್ಮಿ ಅವರ ಕೆಲವೊಂದು ಗ್ಯಾಜೆಟ್ಗಳು, ಕೆಲವೊಂದು ಫಿಟ್ನೆಸ್ ಬ್ಯಾಂಡು ಕೂಡ ಅಂತ ಲಾಂಚ್ ಮಾಡ್ತಾ ಇರೋದು. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ, ರಿಯಲ್ಮಿ ಅವರು 24 ಸೆಪ್ಟೆಂಬರಲ್ಲಿ ನಿಮಗೆ ಆಲ್ರೆಡಿ ನಾಜೋ ಸೀರೀಸ್ನ ತೊಗೊಂಬರ್ತಾ ಇರೋವಂಥದ್ದು. ನಾನು ಕಳೆದ ಟೆಕ್ ನ್ಯೂಸಲ್ಲೂ ಹೇಳಿದೆ. ಸೊ ಇವಾಗ ರಿಯಲ್ಮಿ ನಾಜೋ 50i ಮತ್ತು 50A ಅನ್ನುವಂಥ 2 ಸೀರೀಸ್ಗಳನ್ನು ಲಾಂಚ್ ಮಾಡ್ತಾ ಇರೋದು, ನಾಜೋ ಸೀರೀಸ್ಗಳು. ಅದಾದಮೇಲೆ ನಿಮಗೆ 25 ಬಂದ್ಬಿಟ್ಟು ವಿವೋನ ಕೆಲವೊಂದು ಫೋನ್ಸ್ಗಳ ಬೆಲೆ ಕಡಿಮೆ ಆಗ್ತಾ ಇರೋವಂಥದ್ದು, ಒಂದು ಒಳ್ಳೆಯ ಆಫರ್ ಸಿಗ್ತಾ ಇರೋವಂಥದ್ದು. ಕೆಲವೊಂದು ಫೋನ್ಗಳ ಬೆಲೆ ತುಂಬ ಕಡಿಮೆ ಸಿಗುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ಅಂದರೆ ಒಂದು 30-40% ಎಲ್ಲ ಡಿಸ್ಕೌಂಟ್ ಸಿಗ್ತಾ ಇರೋವಂಥದ್ದು. ಮತ್ತು 26 ಜಿಯೋಮಿ ಮತ್ತು ಲಾವಾ ಮತ್ತು ಐಟೆಲ್ ಅವ್ರದ್ದು ಕೆಲವೊಂದು ಫೋನ್ಗಳ ಮೇಲೆ ಆಫರ್ಗಳು ಬರ್ತಾ ಇರೋವಂಥದ್ದು. ಜಿಯೋನಿ ಮತ್ತು ಲಾವಾ ಫೋನ್ಗಳನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ಲಾವಾ ಟ್ಯಾಬ್ಗಳನ್ನೆಲ್ಲ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಸೊ ಇದೊಂದು ಒಳ್ಳೆಯ ಸಮಯ ಆಗಿರುತ್ತೆ ಪರ್ಚೇಸ್ ಮಾಡಲಿಕ್ಕೆ. ಮತ್ತು 27 ಓಪೋನ ಕೆಲವೊಂದು ಫೋನ್ಗಳು ಲಾಂಚ್ ಆಗ್ತಾ ಇರೋವಂಥದ್ದು. ಮತ್ತು ಇದರ ಜೊತೆಗೆ ಓಪೋನ A55 ಅನ್ನೋ ಫೋನು ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಈ ಫೋನ್ನ ಕೆಲವೊಂದು ಲೀಕ್ಸ್, ಕೆಲವೊಂದು ಇದೆಲ್ಲ ಬಂದಿರೋವಂಥದ್ದು. ಸೊ ಇದರಲ್ಲಿ ಏನಪ್ಪ ಅಂದರೆ, ಮೇನ್ ಕ್ಯಾಮ್ರಾದಲ್ಲಿ ನಿಮಗೆ 50 ಮೆಗಾಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಸೆನ್ಸರ್ ಇರುತ್ತೆ. ಮತ್ತು ಇದರಲ್ಲಿ 5000 mAh ಬ್ಯಾಟ್ರಿ ಕೂಡ ಹೊಂದಿರುತ್ತೆ ಅಂತ ಹೇಳ್ತಾ ಇರೋಂಥದ್ದು. ಮತ್ತು ಜೊತೆಗೆ ಇದರಲ್ಲಿ ನಿಮಗೆ 18 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಬಂದ್ಬಿಟ್ಟು ಐಫೋನ್ನ ಕೆಲವೊಂದು ಫೋನ್ಗಳಲ್ಲಿ, ಐಫೋನ್ 12ನ ಬೆಲೆಯಲ್ಲಿ 12 ಫೋನ್ಗಳ ಬೆಲೆಯಲ್ಲಿ ಮತ್ತು ಇನ್ನೂ ಅದರಲ್ಲಿ ಕೆಲವೊಂದು ಇದೆಲ್ಲ ಪ್ರೈಸ್ ಎಲ್ಲ ಡೌನ್ ಆಗ್ತಿರೋವಂಥದ್ದು. ಸೊ ಇದು ಕೂಡ 27 ಸಿಗುತ್ತೆ ಅಂತ ಹೇಳ್ತಾ ಇರೋವಂಥದ್ದು. ಮತ್ತು ಇದ್ರ ಜೊತೆಗೆ ನಿಮಗೆ ರಿಯಲ್ಮಿ ಅವರ ನ್ಯೂ ಸ್ಮಾರ್ಟ್ಫೋನ್ಗಳು ಕೂಡ ಲಾಂಚ್ ಆಗ್ತಾ ಇದೆ. ರಿಯಲ್ಮಿ GT ಸೀರೀಸ್ಗೂ ಕೂಡ ಲಾಂಚ್ ಆಗುತ್ತೆ ಅಂತ ಆಲ್ರೆಡಿ ಈ ಮಂತೆ ಲಾಂಚ್ ಆಗ್ತಾರೆ ಅಂಥದ್ದು. ಸೊ ಆಲ್ರೆಡಿ ಹೇಳಿದ್ದಾರೆ. ಸೊ ಐ ಥಿಂಕ್ 28 ರಿಯಲ್ಮಿ GTನ ಹೊಸ ಫೋನು ಕೂಡ ಲಾಂಚ್ ಆಗ್ತಾರಂಥದ್ದು. ಸೊ ಇದೆಲ್ಲ ಫ್ಲಿಪ್ಕಾರ್ಟ್ ಮೇಲೆ ಬರ್ತಾರಂಥದ್ದು. ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ M52 5G ಇದು ಬಂದ್ಬಿಟ್ಟು ಅಮೆಝಾನಲ್ಲಿ ಲಾಂಚ್ ಆಗ್ತಾರಂಥದ್ದು. ಸೊ ಅದು ಕೂಡ ಸೆಪ್ಟೆಂಬರ್ 28 ಲಾಂಚ್ ಆಗ್ತಾರಂಥದ್ದು. ಸೆಪ್ಟೆಂಬರ್ 29 ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರ ಕಡೆಯಿಂದ ಮತ್ತು ಇನ್ನೊಂದು ಫೋನು ಫ್ಲಿಪ್ಕಾರ್ಟಲ್ಲಿ ಲಾಂಚ್ ಆಗ್ತಾರಂಥದ್ದು. ಸೊ ನಾನು 28 ನಿಮಗೆ ಹೇಳಿದೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ M52 ಲಾಂಚ್ ಆಗ್ತಿರೋವಂಥದ್ದು. ಅದು 5G ವೇರಿಯಂಟ್ ಆಗಿರುತ್ತೆ. ಸೊ 29 ಫ್ಲಿಪ್ಕಾರ್ಟಲ್ಲೂ ಕೂಡ ಇನ್ನೂ ಒಂದು ಫೋನ್ ಲಾಂಚ್ ಆಗ್ತಿರೋವಂಥದ್ದು. ಅದಾದಮೇಲೆ ನಿಮಗೆ ಸೆಪ್ಟೆಂಬರ್ 33 ಒಂದು ಪೋಕೋ ಅವರ ಒಂದು ಫೋನು ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಇದರಲ್ಲಿ ಯಾವ ಫೋನ್ ಬರ್ತಿದೆ ಅಂತ ಗೊತ್ತಿಲ್ಲ. ಸೊ ಯಾವುದಾದ್ರೂ ರೀಬ್ರ್ಯಾಂಡಿಂಗ್ ಮಾಡಿಕೊಂಡು ಇಮಿಡಿಯೇಟಾಗಿ ಲಾಂಚ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಕ್ಟೋಬರ್ 1 ಮೋಟ್ರೋಲಾ ಅವರ ನ್ಯೂ ಸ್ಮಾರ್ಟ್ಫೋನು, ಸೊ ಇದು ಕೂಡ ಲಾಂಚ್ ಆಗ್ತಾ ಇರೋವಂಥದ್ದು. ಇದು ಬಂದ್ಬಿಟ್ಟು ನಿಮಗೆ ಮೋಟ್ರೋಲಾ H20 Pro ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ನಿಮಗೆ ಮೋಟ್ರೋಲಾ ಅವರ ಟ್ಯಾಬ್ಲೆಟು ಕೂಡ ಇರುವಂಥದ್ದು ಲಾಂಚಲ್ಲಿ. ಸೊ ಇದರಲ್ಲಿ ಎರಡರಲ್ಲಿ ಯಾವುದು ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಲಾಂಚ್ ಮಾಡ್ತಾರೆ. ಮತ್ತು ರಿಯಲ್ಮಿ ಅವರ ಪ್ರೈಸು ಕೂಡ ಅಕ್ಟೋಬರ್ 1 ರಿಯಲ್ಮಿ ಅವರ ಕೆಲವೊಂದು ಸ್ಮಾರ್ಟ್ಫೋನ್ಗಳಲ್ಲಿ ಪ್ರೈಸು ಕೂಡ ಕಡಿಮೆ ಬೀಳುತ್ತೆ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಸೋನಿ ಅವ್ರ ಕಡೆಯಿಂದ, ಸೋನಿ ಅವರ
11T ಅನ್ನುವಂಥ ಒಂದು ಕ್ಯಾಮ್ರಾ ಲಾಂಚ್ ಆಗಿರುವಂಥದ್ದು. ಸೊ ಇದು ಬಂದ್ಬಿಟ್ಟು ಪೋರ್ಟೇಬಲ್ ಕ್ಯಾಮ್ರಾ ಆಗಿರುತ್ತೆ ಮತ್ತು ಇದು ಬಂದ್ಬಿಟ್ಟು 4K ರೆಕಾರ್ಡಿಂಗ್ HDR ರೆಕಾರ್ಡಿಂಗನ ಸಪೋರ್ಟನ್ನು ಹೊಂದಿರುವಂಥದ್ದೇ. ಮತ್ತು ಇದರಲ್ಲಿ ನಿಮಗೆ ಇನ್ನೊಂದು ಇದರ ಬೆಲೆ ನೋಡೋದಾದರೆ ನಿಮಗೆ 59,490 ರೂಪಾಯಿ ಆಗಿರುತ್ತೆ, ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಿರೋವಂಥದ್ದು. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಗೂಗಲ್ ಪಿಕ್ಸೆಲ್ ಕಡೆಯಿಂದ ಒಂದು ಹೊಸ ಫೋನು ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಇದು ಗೂಗಲ್ ಪಿಕ್ಸೆಲ್ 5a ಅನ್ನುವಂಥ ಫೋನು ಲಾಂಚ್ ಆಗ್ತಾ ಇದೆ ಅಂತ ಹೇಳ್ತಾ ಇರೋವಂಥದ್ದು. ಸೊ ಅದು ಯಾವುದೇ ಥರ ಕನ್ಫರ್ಮೇಷನ್ ಇಲ್ಲ. ಸೊ ನೋಡಬೇಕು ಅದು ಗೂಗಲ್ ಎನಾ ಅಥವಾ ಗೂಗಲ್ ಪಿಕ್ಸೆಲ್ 6 ಅಂತ ಗೊತ್ತಾಗ್ತಾ ಇಲ್ಲ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು Xiaomi ಅವ್ರ ಕಡೆಯಿಂದ. ಸೊ ಇಷ್ಟು ದಿನ ನಾವು MI ಅಂತ ಅಂದ್ಬಿಟ್ಟು ಕರಿತಾ ಇದ್ವಿ Xiaomi ಮೊಬೈಲ್ಸ್ಗಳನ್ನು. ಸೊ ಇನ್ಮೇಲಿಂದ ಅಫಿಷಿಯಲ್ ಆಗಿ ನಾವು ಎಲ್ಲರೂ Xiaomi Redmi ಅಂತ ಕರಿಬೇಕಾಗುತ್ತೆ. ಸೊ MI ತೆಗೆದುಬಿಟ್ಟಿರುವಂಥದ್ದು, ಸೊ ಟ್ರೇಡ್ ಮಾರ್ಕ್ ಚೇಂಜ್ ಮಾಡಿರೋವಂಥದ್ದು ಮತ್ತು ಅದರ ಜೊತೆಗೆ ಇವರು ಇನ್ನೂ ಒಂದು ಕೂಡ ಮಾಡಿರೋವಂಥದ್ದು Xiaomi ಟ್ರೇಡ್ ಮಾರ್ಕನ್ನ ಚೇಂಜ್ ಮಾಡಿರೋವಂಥದ್ದು. ಮತ್ತು ಇದರಲ್ಲಿ ನಿಮಗೆ MEUI ಬರ್ತೈತೆ, ಮುಂಚೆ ಬಂದ್ಬಿಟ್ಟು MIUI ಬರ್ತಾಯಿತ್ತು. ಸೊ ಇವಾಗ ಬಂದ್ಬಿಟ್ಟು MEUI ಮಾಡ್ಕೊಂಡಿರೋವಂಥದ್ದು. ಸೊ MI ಎನ್ನುವಂಥ ಪದನ ತೆಗೆದುಬಿಟ್ಟಿರುವಂಥದ್ದು ಪೂರ್ತಿಯಾಗಿ. MI ಎನ್ನುವಂಥ ಇವಾಗ ಯಾವುದೇ ಮುಂದೆ ಬ್ರ್ಯಾಂಡ್ ಬಂದರೂ ಕೂಡ ರೆಡ್ಮಿ ಅನ್ನೋ ಹೆಸರಲ್ಲಿರುತ್ತೆ ಅಥವಾ Xiaomi ಅನ್ನೋ ಹೆಸರಲ್ಲಿರುತ್ತೆ. ಸೊ MI ಅಂತ ಯಾವುದೇ ಥರ ಇರೋದಿಲ್ಲ. ಮತ್ತು Xiaomi ಕಡೆಯಿಂದ ರೆಡ್ಮಿ ಕಡೆಯಿಂದ ಇನ್ನೂ ಒಂದು ಸುದ್ದಿ ಬರ್ತಾ ಇರೋವಂಥದ್ದು Xiaomi 11T Pro ಅನ್ನುವಂಥ ಫೋನು ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಆದಷ್ಟು ಬೇಗ ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದೇ ಈ ಮಂತು ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಇದರ ಕೆಲವೊಂದು ಸ್ಪೆಸಿಫಿಕೇಷನ್ಸ್ ಕೂಡ ಆಚೆ ಬಂದಿರೋವಂಥದ್ದು. ಸೊ ಇದು ಇಂಡಿಯಾದಲ್ಲಿ ಇಂಡಿಯನ್ ವೇರಿಯಂಟ್ ಲಾಂಚ್ ಆಗ್ತಾ ಇದೆ. ಆಲ್ರೆಡಿ ಈ ವೇರಿಯಂಟ್ Xiaomi ಇದೇನು 11T Pro ಇದು ಚೈನಾದಲ್ಲಿ ಆಲ್ರೆಡಿ ಲಾಂಚ್ ಆಗಿರೋವಂಥದ್ದು. ಸೊ ಇಂಡಿಯಾದಲ್ಲಿ ಸೊ ಅದೇ ಹೆಸರಲ್ಲೇ ಬರುತ್ತಾ ಅಥವಾ ಬೇರೆ ಹೆಸರಲ್ಲಿ ಬರುತ್ತಾ ಅನ್ನೋದು ಯಾವುದೇ ಥರ ಕನ್ಫರ್ಮ್ ಇಲ್ಲ. ಸೊ ಬಟ್ ಇದು ಇಂಡಿಯಾದಲ್ಲಿ ಅದೇ ಹೆಸರಲ್ಲಿ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಇದರ ಸ್ಪೆಸಿಫಿಕೇಷನ್ಸ್ ನೀವು ನೋಡೋದಾದರೆ ನಿಮಗೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಹೊಂದಿರುತ್ತೆ. ಸೊ ಇದರಲ್ಲಿ ನಿಮಗೆ ಇನ್ನೂ ಒಂದು ದೊಡ್ಡ ವಿಷಯ ಏನಪ್ಪ ಅಂತಂದರೆ ಇದರಲ್ಲಿ ಬರೀ 17 ನಿಮಿಷಕ್ಕೆ ನಿಮಗೆ 100% ಬ್ಯಾಟ್ರಿನ ಚಾರ್ಜ್ ಮಾಡುವಂಥ ಕೆಪಾಸಿಟಿ ಕೂಡ ಇರುತ್ತೆ ಈ ಮೊಬೈಲ್ಗೆ ಅಂತ ಹೇಳ್ತಾ ಇರೋವಂಥದ್ದು. ಸೊ ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು Oppo A55 ಇದು 4G ವೇರಿಯಂಟು. ಇದರಲ್ಲಿ 50 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಕೂಡ ಇರುವಂಥದ್ದು ಮತ್ತು 5000 mAh ಬ್ಯಾಟ್ರಿ ಕೂಡ ಸಪೋರ್ಟ್ ಕೂಡ ಹೊಂದಿರುವಂಥದ್ದು. ಇದು NCC ತೈವಾನ್ ಸರ್ಟಿಫಿಕೇಷನ್ ಮೇಲೆ ಹೋಗಿರುವಂಥದ್ದು. ಜೊತೆಗೆ ಇದರಲ್ಲಿ ನಿಮಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇರುವಂಥದ್ದು. ಸೊ ನೋಡಬೇಕು ಇದು ಇಂಡಿಯಾದಲ್ಲಿ ಕೂಡ ಆದಷ್ಟು ಬೇಗ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಹೆಸರಲ್ಲೇ ಲಾಂಚ್ ಆಗುತ್ತಾ ಅಥವಾ ಇದು ಬೇರೆ ಹೆಸರಲ್ಲಿ ಲಾಂಚ್ ಆಗುತ್ತಾ ಅಂತ ಹೇಳೋಕ್ಕಾಗೋದಿಲ್ಲ ಈ ಬ್ರ್ಯಾಂಡ್ಗಳಿಗೆ. ಸೊ ಯಾವಾಗ ಯಾವುದನ್ನು ಚೇಂಜ್ ಮಾಡ್ತಾರೋ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಂದ್ಬಿಟ್ಟು GoPro 10 ಲಾಂಚ್ ಆಗಿರೋವಂಥದ್ದು. GoPro 10 ಏನಪ್ಪ ಒಂದು ಒಳ್ಳೆಯ ವಿಷಯ ಅಂತಂದರೆ ನಿಮಗೆ ಇದರಲ್ಲಿ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ವಿಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ ಇದು. ಮತ್ತು ಇಮೇಜ್ ಸ್ಟೆಬಿಲಿಟಿ ಅಂತೂ ಸೂಪರ್ ಆಗಿದೆ ಅಂತ ಅನ್ಬೋದು. ಅದರ ಬೆಲೆನೂ ಕೂಡ ಅದರ ತಕ್ಕಂತೆ ಸೂಪರ್ ಆಗಿರೋವಂಥದ್ದು. ಸೊ ಮತ್ತು ಇದರಲ್ಲಿ ನಿಮಗೆ ಮೇನ್ ಏನಪ್ಪ ಒಂದು ಒಳ್ಳೆಯದು ಅಂತಂದರೆ ನಿಮಗೆ ಇದರಲ್ಲಿ ಬ್ಯಾಕಲ್ಲೂ ಕೂಡ LCD ಡಿಸ್ಪ್ಲೇ ಇರುವಂಥದ್ದು ಮತ್ತು ಮುಂದೆನೂ ಕೂಡ LCD ಡಿಸ್ಪ್ಲೇ ಇರುವಂಥದ್ದು. ಸೊ ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ ಒಂದು ಒಳ್ಳೆಯ ಇಮೇಜ್ ಕ್ವಾಲಿಟಿ ಮತ್ತು ನಿಮಗೆ ರೆಕಾರ್ಡಿಂಗ್ ನಡೀತಾ ಇರೋದು ಗೊತ್ತಾಗುತ್ತೆ. ಮತ್ತು ಇದರ ಜೊತೆಗೆ ನಿಮಗೆ 23 ಮೆಗಾಪಿಕ್ಸೆಲ್ನ ಇದರಲ್ಲಿ ಕ್ಯಾಮ್ರಾ ಕೂಡ ಹೊಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಒಳ್ಳೆಯ ವಿಷಯ ಅನ್ಬೋದು. ಮತ್ತು GoPro 9 ಬ್ಯಾಟ್ರಿ ಲೈಫ್ ಟೈಮ್ ಕೂಡ ತುಂಬ ದೊಡ್ಡದಾಗಿರೋವಂಥದ್ದು. ಸೊ ಇನ್ನೂ ಜಾಸ್ತಿ ರೆಕಾರ್ಡಿಂಗ್ ಮಾಡ್ಬೋದು. ಮತ್ತು ಇದರಲ್ಲಿ ಇನ್ನೂ ಒಂದು ಏನಪ್ಪ ಒಂದು ಒಳ್ಳೆಯ ವಿಷಯ ಅಂತಂದರೆ ಇದರಲ್ಲಿ ನಿಮಗೆ LCD ಡಿಸ್ಪ್ಲೇ ಇರುತ್ತೆ, ಫ್ರಂಟ್ ಟು ಬ್ಯಾಕ್ ಎರಡು ಕಡೆಯೂ LCD ಡಿಸ್ಪ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದರಲ್ಲಿ ಇನ್ನೂ ಒಂದು ಏನಪ್ಪ ಒಳ್ಳೆಯ ವಿಷಯ ಅಂತಂದರೆ ಇದರಲ್ಲಿ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಇರುವಂಥದ್ದು, ಒಂದು ಒಳ್ಳೆಯ ಇಮೇಜ್ ಸ್ಟೆಬಿಲೈಸೇಷನ್ ಇರುವಂಥದ್ದು. ಸೊ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ನೀವು ಎಷ್ಟೇ ನೀವು ಇದು ಮಾಡಿದ್ರೂ ಕೂಡ ಶೇಕ್ಸ್ ಆದರೂ ಕೂಡ ಮತ್ತು ವೆಹಿಕಲ್ ಹೋಗ್ತಾ ಇರಬೇಕಾದ್ರೆ ಇದಾದರೂ ಕೂಡ ಸೊ ಇಮೇಜ್ ವಿಡಿಯೋದಲ್ಲಿ ಒಳ್ಳೆ ಕ್ಲಾರಿಟಿ ಇರುತ್ತೆ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ. ಸೊ ಅದಕ್ಕೋಸ್ಕರ ಇಮೇಜ್ ಸ್ಟೆಬಿಲೈಸೇಷನ್ನ ಯೂಸ್ ಮಾಡೋವಂಥದ್ದು. ಮತ್ತು GoPro 9 ಪ್ರೋನ ಬೆಲೆ ಕೂಡ ಕಡಿಮೆ ಆಗಿರುವಂಥದ್ದು ಮತ್ತು GoPro 8ನ ಬೆಲೆ ಕೂಡ ಕಡಿಮೆ ಆಗಿರುವಂಥದ್ದು. GoPro 9ನ ಬೆಲೆ ನೀವು ನೋಡೋದಾದರೆ ಇದು ಬಂದ್ಬಿಟ್ಟು 43,000 ರೂಪಾಯಿಗೆ ಇಳಿದಿರುವಂಥದ್ದು ಮತ್ತು GoPro 8ನ ಬೆಲೆ ನೋಡೋದಾದರೆ ನಿಮಗೆ 31,000ಕ್ಕೆ ಇಳಿದಿರುವಂಥದ್ದು. ಸೊ GoPro 10 ಲಾಂಚ್ ಆದಮೇಲೆ ಈ ಎರಡರ ಬೆಲೆ ಕಡಿಮೆ ಆಗಿರುವಂಥದ್ದು. ಸೊ ಹೋಗಿ ನೀವು ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲೂ ಕೂಡ ಹೋಗಿ ಬೈ ಮಾಡ್ಬೋದು. ಸೊ ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಸೊ ಇದೇ ಥರ ಟೆಕ್ ನ್ಯೂಸ್ಗಾಗಿ ನಮ್ಮ ರಾಜ್ ಟೆಕ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.